ಇದರಲ್ಲಿ ಈಗ ನಮಗೆ ತಿಳಿದಿರೋದು ಎನ್ಯೂಮರೇಷನ್ ಫಾರ್ಮ್ ಸರಿಸುಮಾರು 1,79,00,000 ಅಷ್ಟು ತಲುಪಲೇ ಇಲ್ಲ. ಸೊ ಆಬ್ವಿಯಸ್ಲಿ ಅವರನ್ನ ಈ ಬಾರಿ ಡ್ರಾಫ್ಟ್ ರೋಲಿಂದ ತೆಗೆದುಹಾಕಲಾಗಿದೆ. ಅಲ್ಲಿ ಮತ್ತೆ ಸೇರ್ಪಡೆ ಆಗೋದಕ್ಕೆ ಫಾರ್ಮ್ 6 ಕೊಟ್ಟು ನೀವು ಮಾಡ್ಕೋಬಹುದು. ಒಂದು ಇನ್ನೊಂದು ವಿಚಾರ ಅಂತ ಹೇಳಿದ್ರೆ ನೋ ಮ್ಯಾಪಿಂಗ್ ಅಂತ ಕೊಟ್ಟಿದ್ದಾರೆ. ನೋ ಮ್ಯಾಪಿಂಗ್ ಮತ್ತೆ ಅನಾಮಲಿ ಡಿಟೆಕ್ಷನ್ಸ್ ಇದ್ರ ಬಗ್ಗೆ ASDDO ಒಂದು ಕಡೆ ಆದ್ರೆ ಅದು ಅವ್ರಿಗೆ ಎನ್ಯೂಮರೇಷನ್ ಫಾರ್ಮೇ ಬಂದಿಲ್ಲ, ಅದನ್ನ ಬಿಡೋಣ ಈಗ ಸದ್ಯಕ್ಕೆ, ಆ ಹಂತ ಮುಗಿದೋಗಿದೆ. ಲೆಟ್ ಅಸ್ ಕಮ್ ಟು ದ ಸೆಕೆಂಡ್ ಸ್ಟೇಜ್. ನೀವೀಗ ಮ್ಯಾಪಿಂಗ್ ಅಲ್ಲಿ ನೋ ಮ್ಯಾಪಿಂಗು ಮತ್ತೆ ಅನಾಮಲಿ ತಗೊಂಡ್ರೆ 23,45,000 ಅಷ್ಟು ನಿಮಗೆ ನೋ ಮ್ಯಾಪಿಂಗ್ ಆಗಿದೆ. ಮತ್ತೊಂದು ಕಡೆ 20,35,000 ಅಷ್ಟು ಅನಾಮಲೀಸ್ ಡಿಟೆಕ್ಷನ್ ಆಗಿದೆ. ಈ ನೋ ಮ್ಯಾಪಿಂಗ್ ಅಂತ ಬರೋದಾದ್ರೆ 23,45,000 ಹೆಂಗೆ ನೋ ಮ್ಯಾಪಿಂಗ್ ಆಗಿರುತ್ತೆ? ಒಂದು 2002 ಪ್ರಕಾರ ನೀವು ಮ್ಯಾಪಿಂಗ್ ಮಾಡಿದರ ಒಂದು ಪ್ರಾಜನಿ ಮ್ಯಾಪಿಂಗ್ ಸೆಲ್ಫ್ ಮ್ಯಾಪಿಂಗ್ ಅಲ್ಲಿ ನಿಮ್ಮ ಮಾಹಿತಿ ಅಲ್ಲಿ ಇಲ್ಲ ಅಂತಾಗ ಅಥವಾ ನನ್ನ ಮಾಹಿತಿನೇ ಬಂದಿಲ್ಲ ಹಾಗಾಗಿ ನಾನು ಬರೀ ಸೈನ್ ಮಾಡಿ ಅಂದ್ರೆ ಚುನಾವಣಾ ಆಯೋಗದ CEO ಅವರೇ ಹೇಳಿದ್ರು ನಿಮ್ಗೆ ಏನೂ ಸಿಕ್ಕಿಲ್ಲ ಅಂದ್ರೆ ಪರವಾಗಿಲ್ಲಪ್ಪ ನೀವು ಒಂದು ಸೈನ್ ಮಾಡಿ ಕಳಿಸಿ, ಬಹುಶಃ ನಿಮಗೂ ಅದು ಗೊತ್ತಿದೆ, ಆ ಎನ್ಯೂಮರೇಷನ್ ಫಾರ್ಮ್ ನ ವಾಪಸ್ ಕೊಡಿ. ಇಲ್ಲಿ ಯಾರ ಫಾಲ್ಟು? ಚುನಾವಣಾ ಆಯೋಗದ ಫಾಲ್ಟ್ ತಾನೆ. ಅಂದ್ರೆ ನಿಮ್ಗೆ 23,45,000 ಮತದಾರ ಏನಿದ್ದಾರೆ ಅವತ್ತು ಜೆನ್ಯೂನ್ ಆಗಿ ಅವ್ರು ಹೊರಗುಳಿದಿದ್ದಾರೆ, ಅವ್ರಿಗೆ ನೀವು ನೋಟಿಸ್ ಕೊಡುವಂತ ಪರಿಸ್ಥಿತಿ ಬಂದಿದೆ. ಯಾಕೆ? ಬಿಕಾಸ್ ನಿಮ್ಮ ಪ್ರಾಬ್ಲಮ್. ಯಾಕೆ ಅಂತ ಹೇಳಿದ್ರೆ BLOಗಳ ಹತ್ರ ಇದನ್ನ ನಾವು ಸರಿಸುಮಾರು ಎಲ್ಲಾ ಕಡೆ ನೋಟಿಸ್ ಮಾಡಿದ್ವಿ, ಮ್ಯಾಪಿಂಗ್ ಮಾಡೋದ್ರಲ್ಲಿ ಅವ್ರು ಎಡವಿದ್ದಾರೆ. ದೇ ವರ್ ನಾಟ್ ಏಬಲ್ ಟು ಮ್ಯಾಪ್. ಅಂಡ್ ಇನ್ನೊಂದು ಉದಾಹರಣೆ ಅಂದ್ರೆ ಯಲಹಂಕದಲ್ಲಿ 317ನೇ ಬೂತ್ ನಂಬರು 2002ರಲ್ಲಿ ಅದು ಯಲಹಂಕದಲ್ಲಿತ್ತು, ಈ ಸರಿ ಅದು ಸರ್ವಜ್ಞ ನಗರಲ್ಲಿದೆ. ಆ ಬೂತ್ ಇಂದು 300 ವೋಟರ್ಸ್ ಪತ್ತೆನೇ ಇಲ್ಲ. ಅಂದ್ರೆ ನಾವು ಚುನಾವಣಾ ಆಯೋಗಕ್ಕೆ ಇದನ್ನ ರೈಸ್ ಮಾಡಿದಾಗ ಅವ್ರು ಹೇಳಿದ್ರು ನಮ್ಮ ಹತ್ರ ಮಾಹಿತಿನೇ ಇಲ್ಲ, ಇಲ್ಲಿ ಕಚ್ಚಿಬಿಟ್ಟಿದೆ ಪೇಪರ್, ಹಾಗಾಗಿ ಅಪ್ಲೋಡ್ ಮಾಡ್ಬೇಕಾದ್ರೆ ನಿಮ್ಗೆ 301ರಿಂದ ಸೀರಿಯಲ್ ನಂಬರ್ ಇದೆ. ಸೊ ಈ ರೀತಿ ಅಂದ್ರೆ ನೋ ಮ್ಯಾಪಿಂಗ್ ಯಾರಿಂದ ಆಗಿದೆ? ಹಂಗಾರೆ ನಿಮ್ಮ ಫಾಲ್ಟ್ ಒಂದು ಚುನಾವಣಾ ಆಯೋಗದ. ಸೆಕೆಂಡ್ ಅನಾಮಲೀಸ್ ಬರೋಣ. 20,35,000 ಅನಾಮಲೀಸ್ ಅಂದ್ರೆ ಏನು? ವಿ ವರ್ ಟಾಕಿಂಗ್ ಅಬೌಟ್ ಲಾಜಿಕಲ್ ಡಿಸ್ಕ್ರಿಪೆನ್ಸಿ. ಇವತ್ತು ಸರಿಸುಮಾರು ವೆಸ್ಟ್ ಬೆಂಗಾಲ್ ಅಲ್ಲಿ 23 ಸರಿಸುಮಾರು ಇಡೀ ಭಾರತದಲ್ಲಿ 23 ಲಕ್ಷ ವೋಟರ್ಸ್ ಕೋರ್ಟ್ ಅಲ್ಲಿ ನಿಂತಿದೆ ಅನಾಮಲೀಸ್ಗೋಸ್ಕರ, ಲಾಜಿಕಲ್ ಡಿಸ್ಕ್ರಿಪೆನ್ಸಿಯಿಂದ. ಸೊ ಹಾಗಾಗಿ ಅನಾಮಲೀಸ್ ಅಂದ್ರೆ ಚುನಾವಣಾ ಆಯೋಗದ ಪ್ರಕಾರ ಒಂದಿಷ್ಟು ಮಾನದಂಡಗಳನ್ನು ಕೊಟ್ಟಿದ್ದಾರೆ, 9 ಮಾನದಂಡಗಳು. ಅದರಲ್ಲಿ ಪೋಷಕರ ಮಗಳ ಮತ್ತು ಮಗನ ವ್ಯತ್ಯಾಸದ ಅಸಂಭವ ಅಂತರ ಅಂದ್ರೆ ಸಪೋಸ್ ಏಜ್ ಗ್ಯಾಪ್ ಬಹಳ ಕಡಿಮೆ ಇದ್ರೆ ಮಗುಗೂ ತಂದೆ ತಾಯಿಗೂ ಅದರಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೆ ಅದಾಗುತ್ತೆ. ಅದಾದ ನಂತರ ಮತ್ತೆ ಅವರ ಒಂದು ಮಕ್ಕಳು ಸಿಬ್ಲಿಂಗ್ಸ್ ಇರ್ತಾರೆ ನೋಡಿ, ಸಿಬ್ಲಿಂಗ್ಸ್ ಅಲ್ಲಿ ಸುಮಾರು ಒಂದು 9 ತಿಂಗಳು ಒಳಗಡೆ ಸಿಬ್ಲಿಂಗ್ಸ್ ಅಂದ್ರೆ ನಿಮ್ಗೆ ಟ್ವಿನ್ಸ್ ಆಗಿರ್ಬೋದು ಅಥವಾ ಪ್ರೀ ಮೆಚೂರ್ ಬೇಬೀಸ್ ಆಗಿರ್ಬೋದು, ಆ ರೀತಿ ಇದ್ದಾಗ ಅದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬರ್ತದೆ. ಮತ್ತೆ 6 ಜನಕ್ಕಿಂತ, ದಿಸ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್, ಪೊಲಿಟಿಕಲಿ ನಾನು ಬರ್ತೀನಿ ಇದು ಯಾಕೆ ಅಂತ, 6 ಜನಕ್ಕಿಂತ ಹೆಚ್ಚು ಮಕ್ಕಳಿದ್ರೆ ಅಲ್ಲಿಯ ತಂದೆ ಹೆಸರು ಒಂದಿದ್ರೆ ಅದು ಲಾಜಿಕಲ್ ಡಿಸ್ಕ್ರಿಪೆನ್ಸಿ, ಅದು ಚುನಾವಣಾ ಆಯೋಗದಲ್ಲಿ ಅವರ ಮತದಾರ ಡಿಲೀಟ್ ಆಗುತ್ತೆ. ಇದು ಯಾವುದು ನಾನು ಹೇಳ್ತಿಲ್ಲ, ಈ 9 ಮಾನದಂಡಗಳು ಚುನಾವಣಾ ಆಯೋಗದಿಂದ ಇದೇ CEO ಅವರು ತಮ್ಮ ಒಂದು ಬುಕ್ ಇಂದ ಕೊಟ್ಟಿರೋದು. ನಾವು ಕೇಳೋದು ಒಂದೇ ಪ್ರಶ್ನೆ, ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಅನಾಮಲೀಸ್ ಓಕೆ, ನೀವು ಮಾನದಂಡಗಳನ್ನ ಹಾಕಿದ್ದೀರಾ, ಇದನ್ನ ಯಾವ ಕಮ್ಯುನಿಟಿ ಬೇಸ್ ಮಾಡಿ ನೀವು ಹಾಕ್ತಿದ್ದೀರಾ? ಶೋಷಿತ ವರ್ಗಗಳನ್ನ. ಹಾಗಾದ್ರೆ ಇದನ್ನ ಮಾಡಿದವ್ರು ಯಾರು? ನಿಮ್ಮ ಚುನಾವಣಾ ಆಯೋಗನ. ಇದನ್ನ ಯಾವುದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇಲ್ಲ. ಈಗ ನೀಟಾಗಿ ಬಹಳ ಅದ್ಭುತವಾಗಿ ಬಿಜೆಪಿ ಅವರು ಹೇಳೋದು RP ಆಕ್ಟ್ 1950 ಪ್ರಕಾರ ಪ್ರತಿ ಒಂದು ರೈಟ್ ಟು ವೋಟು ತೆಗೆದುಹಾಕೋದು ಆಯೋಗದ ಕೆಲಸ ಏನು ಎಲ್ಲ RP ಆಕ್ಟ್ ಅಲ್ಲಿ ಬರ್ತದಮ್ಮ. ಇವತ್ತು ನಾವು ಕೇಳಿದಿರು ಈ ಅನೋಮಲೀಸು ಲಾಜಿಕಲ್ ಡಿಸ್ಕ್ರಿಪೆನ್ಸಿ ನಿಮಗೆ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಯಾವ ಆಕ್ಟ್ ಅಲ್ಲಿ ಇದೆ ತೋರಿಸ್ಬಿಡಿ. ಇದೇ ಪ್ರಶ್ನೆನ ಆಮ್ ಆದ್ಮಿ ಪಕ್ಷ ಈಗ ತಾನೇ ಬಹಳ ಅದ್ಭುತವಾಗಿ ಬಿಜೆಪಿ ಅವರು ಹೇಳಿದ್ರು, 3 ಪಕ್ಷದವರು ಸರ್ ನಮ್ಮ ಪಕ್ಷ ಡೇ 1 ಇಂದ ನಾವು ರೈಸ್ ಮಾಡಿದ್ವಿ, ಮೆಮೊರಾಂಡಮ್ಸ್ ಕೊಟ್ಟಿದ್ವಿ, ಇವತ್ತು ASDDO ಮಾಹಿತಿಯನ್ನ ಪ್ರಥಮವಾಗಿ ನಾವು ಪಾಯಿಂಟ್ ಔಟ್ ಮಾಡಿ ತೆಗೆದಂತಹ ಪಕ್ಷ ನಾವು. ಇದಕ್ಕೆ ಸಾಕ್ಷ್ಯಪೂರ್ವಕವಾಗಿ CEO ಅವರೇ ನಮ್ಮನ್ನ ಅಪ್ರಿಶಿಯೇಟ್ ಮಾಡಿ ಪ್ರತಿ ಮೀಟಿಂಗ್ಸ್ ಅಲ್ಲೂ ನಾವು ಕೂತ್ಕೊಳ್ತೀವಿ. ಸೊ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಗ್ಗೆ ನಮಗೆ ಬಹಳಷ್ಟು ಗೊಂದಲಗಳಿದೆ. ಇದೇ ಲಾಜಿಕಲ್ ಡಿಸ್ಕ್ರಿಪೆನ್ಸಿ ಬಗ್ಗೆ ಇಡೀ ಭಾರತಾದ್ಯಂತ ನಾವು ಮಾತಾಡ್ತಾ ಇರೋದು. ಇಲ್ಲಿ ಯಾವ ರೀತಿ ತಮ್ಮ ತಪ್ಪೇ ಇಲ್ಲದ ರೀತಿಯಲ್ಲಿ ಮತದಾರರು ಡಿಲೀಟ್ ಆಗ್ತಿದ್ದಾರೆ, ಅದರ ಬಗ್ಗೆ ನಾವು ಮಾತಾಡ್ಬೇಕು. ಖಂಡಿತ ಬರ್ತೀನಿ ನಾನು.